ಮನೆಗಳ ಹತ್ರ ಇರುವಂಥ ಗಲೀಜನ್ನು ಇವರೇ ಉಡ್ಡೆ ಹಾಕಿದ್ದಾರೆ. ಆದರೆ ಇಲ್ಲಿ ಏನೋ ಇವರು BBMP ಅವರು ಯಾವುದೋ ಒಂದು ಕೆಲಸ ಮಾಡ್ತಾ ಇಲ್ಲ. ನಗರಸಭೆಯವರು ಇವತ್ತು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಇದೊಂದು ಸರಿಪಡಿಸ್ಬೇಕಂತ ಕೇಳ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ಮೇಡಮ್ ಅವ್ರು ಮಾತಾಡ್ತೀನಿ. ಬಂಧುಗಳೇ ನಮಸ್ಕಾರ. ನಾನು ಇಂದಿರಾ, KRS ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಾಗೂ ಕೋಲಾರ ಜಿಲ್ಲೆಯ ಹೆಣ್ಮಗಳು. ಈ ಒಂದು 35ನೇ ವಾರ್ಡ್, ಈ ಹಿಂದೆನೂ ನಾವು ಈ ವಾರ್ಡ್ಗೆ ಒಂದ್ಸರಿ ಭೇಟಿ ಕೊಟ್ಟಿದ್ವಿ. ಅವತ್ತು ಯಾವ ತರಹದ ಅಂದರೆ ಅವತ್ತು ಎಲೆಕ್ಷನ್ಗೆ ಹತ್ತಿರದ ದಿನಗಳು, ಇನ್ನೊಂದು ವರ್ಷದಲ್ಲಿ ಎಲೆಕ್ಷನ್ ಇದೆ ಅನ್ಬೇಕಾದ್ರೆ ಆವತ್ತಿನ ಮಟ್ಟಿಗೆ ಯಾವ ಪರಿಸ್ಥಿತಿ ಇತ್ತೋ ಅದೇ ತರಹದ ಪರಿಸ್ಥಿತಿ ಇನ್ನೂ ಇದೆ. ನಮ್ಮ ಜನರ ದುರ್ದೈವನೋ ಅಥವಾ ನಮ್ಮ ಜನರು ಏನು ಪಾಪ ಮಾಡಿದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿನ ಸಮಸ್ಯೆಗಳು, ಪಕ್ಕದಲ್ಲಿ ಮನೆಗಳ ಪಕ್ಕದಲ್ಲಿ ಚರಂಡಿಗಳು ಫುಲ್ ಆಗಿದೆ. ಅದರಿಂದ ರೋಗಗಳು ಜಾಸ್ತಿ ಆಗುತ್ತೆ. ಮತ್ತೆ ಹಾಸ್ಪಿಟಲೈಸ್ ಆಗ್ತಾರೆ. ಆಸ್ಪತ್ರೆಗೆ ಹೋದಾಗ ಹಲವಾರು ಕೆಲಸಗಳು ಖರ್ಚು ವೆಚ್ಚಗಳು ಆಗುತ್ತೆ. ಮತ್ತೆ ಅದನ್ನ ಖರ್ಚು ವೆಚ್ಚ ನಿವಾರಣೆ ಮಾಡೋದಕ್ಕೆ ಮತ್ತೆ ಲೋನ್ ಮೊರೆ ಹೋಗ್ತಾರೆ. ಲೋನ್ ಕಟ್ಟಕ್ಕಾಗ್ದಿರ ಮತ್ತೆ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು. ಇದೊಂಥರ ಸರ್ಕಾರಗಳು ಅವ್ರ ಉದ್ಧಾರ ಆಗೋದಕ್ಕೆ ಜನರನ್ನ ಮತ್ತೆ ಮತ್ತೆ ಹಳ್ಳಕ್ಕೆ ತಳ್ತಾನೆ ಇದ್ದಾರೆ. ಇಲ್ಲಿ 35ನೇ ವಾರ್ಡ್, ಕೋಲಾರ ನಗರದಲ್ಲಿ 35ನೇ ವಾರ್ಡ್ ಅಲ್ಲಿ ಎಲ್ಲಾ ಚರಂಡಿಗಳು ಫುಲ್ ಆಗಿದೆ. ಇಲ್ಲಿ ನಗರಸಭೆ ಕಮಿಷನರ್ ಅವರು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಪ್ರತಿದಿನ ಅಥವಾ ಕನಿಷ್ಠ ಪಕ್ಷ 2-3 ದಿನಕ್ಕಾದ್ರೂ ಒಮ್ಮೆ ಬಂದು ಈ ಚರಂಡಿಗಳನ್ನ ಕ್ಲೀನ್ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತೆ ಇಲ್ಲಿ ಕಸ ಹಾಕೋದಿಕ್ಕೆ ಬುಟ್ಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬುಟ್ಟಿನೂ ಸಹ ಇಲ್ಲಿ ಅಳವಡಿಸಿ ಜನರಿಗೆ ಅವೇರ್ನೆಸ್ ಮೂಡಿಸಿ ಈ ಬುಟ್ಟಿಯಲ್ಲಿ ಒಂದು ಕಡೆ ತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಡ್ರೈ ವೇಸ್ಟ್ ಮತ್ತೆ ವೆಟ್ ವೇಸ್ಟ್ ಅಂತ ಏನು ಒಣ ತ್ಯಾಜ್ಯ ಮತ್ತೆ ಹಸಿ ತ್ಯಾಜ್ಯ ಅಂತ ಅದನ್ನ ಸೆಗ್ರಿಗೇಟ್ ಮಾಡೋದು ಹೇಗೆ ಅಂತ ಹೇಳಿ ಒಂದು ಸಭೆಗಳನ್ನ ಮಾಡಿ ಜನರಿಗೆ ಅವೇರ್ನೆಸ್ ಮೂಡಿಸಿದ್ರೆ ಅವರು ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಏನು ಅವ್ರಿಗೆ ಗೊತ್ತೇ ಇಲ್ಲ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಇದನ್ನ ನಿರ್ವಹಣೆ ಮಾಡಬೇಕು ಅಂತ ಗೊತ್ತೇ ಇಲ್ಲ ಅಂತಂದ್ರೆ ಅವ್ರು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಥವಾ ಯಾವ ನಿಟ್ಟಿನಲ್ಲಿ ಕ್ಲೀನ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಇಲ್ಲಿನ ವಾರ್ಡಲ್ಲಿ ಸಲ್ಮಾನ್ ಅವರು ಮತ್ತೆ ನಗೀನಾ ಬಾನು ಅವರು, ಉಲ್ಲಾಸ್ ಬಾನು ಅವರು ಮತ್ತೆ ಅಮ್ಮ ಅಷ್ಟು ವಯಸ್ಸಾಗಿದ್ರು ಇನ್ನೂ ಆಕ್ಟಿವ್ ಆಗಿ ಆಚೆ ಬಂದು ನಮ್ಗೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಒಂದು ಅಪ್ರಿಶಿಯೇಟ್ ಮಾಡುವಂತಹ ಕೆಲಸ. ಸೊ ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸಿಲ್ಲ ಅಂತಂದ್ರೆ ಮತ್ತೆ ಈ ಭಾಗದ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಅಥವಾ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೋಲಾರ ಜಿಲ್ಲೆ ಬಡಪೀಡಿತ ಆಗಿದೆ ಅಂತ ನಿಜ. KC ವ್ಯಾಲಿ ನೀರು ಕೊಟ್ಟು ಇವತ್ತು ಜನರಿಗೆ ಕುಡಿಯೋದಿಕ್ಕೆ ಯೋಗ್ಯ ಅಲ್ಲ ಅಥವಾ ಕನಿಷ್ಠ ಪಕ್ಷ ಕೃಷಿ ಮಾಡಕ್ಕೂ ಇವತ್ತು ಯೋಗ್ಯವಾದ ನೀರನ್ನ ಇವತ್ತು ಕೊಟ್ಟಿಲ್ಲ ನಮ್ಮ ರಾಜಕಾರಣಿಗಳು ಅಂತಂದ್ರೆ ಇದಕ್ಕಿಂತ ದೊಡ್ಡ ಶೇಮ್ ಆದ ಕೆಲಸ ಇನ್ನೊಂದಿಲ್ಲ. ನಿಮ್ಗೆ ವೋಟ್ ಹಾಕಿ ಗೆಲ್ಸಿದ್ದಕ್ಕೆ ಅವ್ರೊಂಥರ ನೋವು ತಿಂತಾ ಇದ್ದಾರೆ. ಇವತ್ತು ಏನು ನಾವು ಅವ್ರಿಗೆ ವೋಟ್ ಹಾಕಿದೀವಿ, ಗೆಲ್ಸಿದೀವಿ, ನಮ್ಮನ್ನ ನೋಡೋರಿಲ್ಲ, ನಮ್ಮ ಬಗ್ಗೆ ಕೇಳೋರಿಲ್ಲ, ನಾವು ಬಡತನದಲ್ಲಿದ್ರು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ನೋವು ತಿಂತಾ ಇದ್ದಾರೆ. ಎಲ್ಲೋ ಗೆದ್ದಿರೋವಂಥವ್ರು ಮತ್ತೆ ಅವ್ರಿಗೆ ಗೆದ್ದಿರೋವಂಥವ್ರಿಗೆ ಒಂದು ಮೀಡಿಯೇಟರ್ ಆಗಿ ಕೆಲಸ ಮಾಡುವಂತಹ ಅಧಿಕಾರಿಗಳು ನಿಮ್ಮ ಜೀವನ ಸುಧಾರಣೆ ಆಯ್ತು, ನೀವು ಲಕ್ಸುರಿ ಆಗಿ ಬದುಕ್ತಾ ಇದ್ದೀರಾ, ಓಕೆ. ಆದ್ರೆ ಇವ್ರ ಪರಿಸ್ಥಿತಿ ಏನು, ಇಲ್ಲಿರುವಂತಹ ವಾರ್ಡಿನ ಜನರ ಪರಿಸ್ಥಿತಿ ಏನು? ಅವ್ರು ಕೇಳ್ತಾ ಇದ್ದಾರೆ. ಎಷ್ಟೋ ಜನರು ಬಾಡಿಗೆ ಬಂದು ಇಲ್ಲಿದಾರಂತೆ, ಆದ್ರೆ ಮನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಈ ವಾರ್ಡಲ್ಲಿ ನೀವು ಒಂದು ಬೋರ್ ಹಾಕಿಸ್ಬೋದು. ಆದ್ರೆ ಯಾರು ಪಾಲಾಗ್ತಾ ಇದೆ ಅದು ಗೊತ್ತಿಲ್ಲ. ಗೌರ್ಮೆಂಟ್ ಇಂದ ಎಷ್ಟೋ ಬೋರ್ಗಳನ್ನ ಅಳವಡಿಕೆ ಮಾಡ್ಬೋದು ನೀವು. ಆ ಸ್ಕೀಮ್ಸ್ ಅಲ್ಲಿ ಇಲ್ಲ ಅಂತಂದ್ರು ಅದು ಆಗ್ಬಿಟ್ಟಿದ್ರು ಇನ್ನು ನಮ್ಮ ಜನರಿಗೆ ಏನು ಅವಶ್ಯಕತೆ ಇದೆ ಬೋರ್ ಹಾಕ್ಸೋಂಥದ್ದು ಅಂತ ಹೇಳಿ ಗೆದ್ದಿರೋಂತಹ ರಾಜಕಾರಣಿಗಳು ಮನ್ಸು ಮಾಡಿದ್ರೆ ಆಗುತ್ತೆ. ಆದ್ರೆ ಯಾಕೆ ನೀವು ಮನ್ಸು ಮಾಡ್ತಾ ಇಲ್ಲ? ನೀವು ಯಾಕೆ ದುಡ್ಡು ತಿನ್ನೋದ್ರ ಹಿಂದೆನೆ ಬಿದ್ದಿದ್ದೀರಾ? ನೀವು ನಿಮ್ಮ ಕಾರ್ಯಕರ್ತರು ತಿನ್ಕೊಂಡು ನೀವು ಬದುಕ್ತಾ ಇದ್ರೆ ಸಾಕು, ನೀವು ಐಷಾರಾಮಿಯಾಗಿ ಬದುಕಿದ್ರೆ ಸಾಕ ಅಂತ ಹೇಳಿ KRS ಪಕ್ಷ ಇವತ್ತು ಆಗ್ರಹಿಸ್ತಾ ಇದೆ. ನೀವು ಕಮಿಷನರ್ ಮಾತಾಡ್ತೀರಾ? ಮಹೇಶ್ ಅವ್ರ ಮೂಲಕ ಸರ್ ಮಂಜುನಾಥ್ ಅವರು ಮಾತಾಡ್ತಾರೆ. ಅವರು ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಈ ಭಾಗದ ಜನರಿಗೆ ಬೋರಿನ ವ್ಯವಸ್ಥೆ ಮಾಡಿಲ್ಲ ಅಂತಂದ್ರೆ ಮುಂದೆ ಈ ವಾರ್ಡ್ನವರೆಲ್ಲ ಸೇರ್ಕೊಂಡು KRS ಪಕ್ಷಕ್ಕೆ ಇವರೆಲ್ಲ ಸೇರ್ಕೊಂಡು ನಾವು ಉಗ್ರವಾದ ಹೋರಾಟವನ್ನ, ಪ್ರತಿಭಟನೆಯನ್ನ ಮತ್ತೆ ಈ ಭಾಗದ ಈ ವಾರ್ಡಿನ ಜನರು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಟ್ಯಾಕ್ಸ್ ಕಟ್ಟಲ್ಲ. ಏನು ಒಂದು ಬಿಸ್ಕೆಟ್ ಪ್ಯಾಕೆಟ್ ಖರೀದಿ ಮಾಡಿ 10 ರೂಪಾಯಿ ಇದೆ ಅಂತಂದ್ರೆ 5 ರೂಪಾಯಿ ಅಷ್ಟೇ ಕೊಡ್ತೀವಿ ಅಂಗಡಿಗಳಲ್ಲಿ.
ಆ ರೀತಿಯಲ್ಲಿ ಇನ್ ಮುಂದಕ್ಕೆ ಹೋರಾಟಗಳು ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ. ನಮ್ಗೆ ಏನು ಅನುಕೂಲ ಆಗಿಲ್ಲ ಅಂತಂದ್ರೆ ನಾವ್ ಯಾಕೆ ಟ್ಯಾಕ್ಸ್ ಕಟ್ಬೇಕು ಅನ್ನೋದು ನಮ್ ಪ್ರಶ್ನೆ. ಸೊ ಅನುಕೂಲ ಮಾಡ್ಕೊಡಿ, ಅವರು ನಿಮ್ ಪರವಾಗಿಯೋ ಅಥವಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ನಮ್ಮ ಪರವಾಗಿ ಯಾರೋ ಒಬ್ರ ಪರವಾಗಿ ನಿಲ್ತಾರೆ. ಆದ್ರೆ ಒಬ್ಬ ರಾಜಕಾರಣಿ ಅನ್ನೋನು ಎಲ್ಲಾ ಜಾತಿ ಧರ್ಮ ಮತ್ತೆ ಎಲ್ಲಾ ಪಕ್ಷಗಳ ಜನರಿಗೂ ಅನುಕೂಲ ಮಾಡಿಕೊಡ್ಬೇಕೇ ಬಿಟ್ರೆ ನನಗೆ ಮಾತ್ರ ಓಟ್ ಹಾಕಿದ್ದಾರೆ ಅವ್ರಿಗೆ ಮಾತ್ರ ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ ಆಗೋದಿಲ್ಲ. ನೀವತ್ತು ನಿಮ್ ಪಕ್ಷದವರೇ ನಿಮ್ಗೆ ಓಟ್ ಹಾಕ್ಸಿರ್ಬೋದು, ಬೇರೆ ಪಕ್ಷದವರು ನಿಮ್ಮನ್ನ ನೋಡಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರು ನಿಮ್ ಜೊತೆಗೆ ಬಂದು ನಿಲ್ಲುವಂತ ಕೆಲಸ ಆಗುತ್ತೆ. ಅದನ್ನ ಬಿಟ್ಟು ನಮ್ಮ ಕಾರ್ಯಕರ್ತರೆ ಅಂತ ಒಂದು ವಾರ್ಡ್ಗೆ ಒಬ್ಬರನ್ನ ಇಬ್ಬರನ್ನ ಬೆಳೆಸಿ ಅವ್ರನ್ನ ಕೋಟ್ಯಾಧೀಶ್ವರರಾಗಿ ಮಾಡಿ ಫುಲ್ ಸ್ಲಮ್ ಮನೆಗಳು, ಮಧ್ಯದಲ್ಲಿ ಒಂದು ಬಂಗ್ಲಾಗಳು, ಏನೋ 2-3 ಕುಬೇರ ತರ ಬದುಕಬೇಕು, ಇನ್ನು ಉಳ್ದವ್ರೆಲ್ಲ ಸ್ಲಮ್ ರೀತಿ ಬದುಕಬೇಕು. ಇದು ಇವ್ರಗಳ ಇಂಟೆನ್ಷನ್. ದಯವಿಟ್ಟು ಬದಲಾವಣೆ ಮಾಡಿ ಜನರು ಇದ್ರ ಬಗ್ಗೆ ಅವೇರ್ನೆಸ್ ತಿಳ್ಕೋಬೇಕು. ಒಬ್ಬ ರಾಜಕಾರಣಿ ಅಥವಾ ಆಫೀಸರ್ಗಳು ಅಂತಂದ್ರೆ ಅವರು ನಮ್ಮ ಸೇವೆಗೆ ಅಂತ ಇರುವಂತವ್ರೆ ಬಿಟ್ರೆ ನಾವು ಅವ್ರ ಸೇವೆ ಮಾಡೋದಿಕ್ಕೆ ಅವ್ರಿಗೆ ಜೈಕಾರ ಹಾಕೋದಿಕ್ಕೆ ಇರುವಂತವ್ರಲ್ಲ. ಸೊ ಮುಂದಿನ ದಿನಗಳಲ್ಲಿ KRS ಪಕ್ಷ ಇದನ್ನ ಬದಲಾವಣೆ ಮಾಡುತ್ತೆ. ಎಲ್ಲಾರನ್ನು ಒಗ್ಗೂಡಿಸ್ಕೊಂಡು ಯಾವುದೇ ಜಾತಿ ಧರ್ಮ ಅಂತ ತಾರತಮ್ಯ ಇಲ್ದಿರ, ಯಾವುದೇ ಪಕ್ಷದ ಕಾರ್ಯಕರ್ತರು ಅಂತ ತಾರತಮ್ಯ ಇಲ್ದಿರ ಎಲ್ಲಾನನ್ನು ಒಗ್ಗೂಡಿಸಿ ಒಗ್ಗಟ್ಟಾಗಿ ಆ ಒಂದು ಊರಿಗೆ, ಆ ಒಂದು ಹಳ್ಳಿಗೆ, ಆ ಒಂದು ವಾರ್ಡ್ಗೆ ರಸ್ತೆ ಬೇಕು, ಶಾಲೆ ಬೇಕು, ಏನು ಕುಡಿಯೋ ನೀರಿನ ವ್ಯವಸ್ಥೆ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು ಅಂತ ಹೋರಾಟ ಮಾಡುತ್ತೆ. ಇನ್ ಮುಂದೆ ನಮ್ಗೆ ಯಾವ್ದು ತಾರತಮ್ಯಗಳು ಮಾಡುವಂತಹ ಇದು ಬೇಡ. ಇನ್ನು ಅಟ್ಲೀಸ್ಟ್ ಸಮಾಜ ಹಾಳಾಗ್ಬಿಟ್ಟಿದೆ, ಇದನ್ನ ಒಂದ್ಸರಿ ತರುವಂತಹ ಕೆಲಸ KRS ಪಕ್ಷ ಮುಂದಿನ ದಿನಗಳಲ್ಲಿ ಮಾಡುತ್ತೆ ಅಂತ ನಾನು ಹೇಳ್ತಾ, ಈ ಭಾಗದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ದಯವಿಟ್ಟು ಬಂದು ಜೊತೆಗೆ ನಿಲ್ಲಿ. ನಾವು ದುಡ್ಡು ಕೊಡಲ್ಲ, ಹೆಂಡ ಹಂಚಲ್ಲ, ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಏನಾದ್ರು ಬೇಕಾದ್ರೆ ಮಾಡ್ಕೊಡ್ತೀವಿ. ಪಕ್ಷಕ್ಕೆ ಸೇರ್ಕೊಂಡು ನೀವು ನಿಮ್ಮ ಭಾಗದ ಕಾರ್ಯಕರ್ತರಾಗಿ, ನೀವು ನಿಮ್ಮ ಭಾಗದ ಲೀಡರ್ಸ್ ಆಗಿ ಬೆಳೆಯೋದಕ್ಕೆ ಏನೆಲ್ಲ ಅವಕಾಶಗಳು ಬೇಕೋ ನಾವು ಕೊಡ್ತೀವಿ. ಬನ್ನಿ, ಸೇರ್ಕೊಳ್ಳಿ, ಲೀಡರ್ಸ್ ಆಗಿ ಬೆಳೀರಿ. ಆದ್ರೆ ನುಂಗುವಂತಹ ಲೀಡರ್ಸ್ ಎಲ್ಲ ಹೇಳ್ತಾ ಇರೋದು, ಪ್ರಾಮಾಣಿಕವಾಗಿ ಉದ್ಧಾರ ಮಾಡುವಂತಹ ಲೀಡರ್ಸ್ ಬೇಕಾಗಿದ್ದಾರೆ. ಇವತ್ತಿನ ಸಮಾಜವನ್ನ ರೀಸೈಕಲ್ ಮಾಡುವಂತಹ ಲೀಡರ್ಸ್ ಇವತ್ತಿನ ಸಮಾಜಕ್ಕೆ ಬೇಕಾಗಿದ್ದಾರೆ. ಬನ್ನಿ ಅಂತ ಕೇಳ್ಕೊಳ್ತಾ, ಇವತ್ತು ಈ ವಾರ್ಡ್ಗೆ ಕರೆದು ಸಮಸ್ಯೆಗಳನ್ನ ತೋರಿಸಿರುವಂತಹ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಆಗ್ತೀವಿ ಅಂತ ಭರವಸೆ ಹಾಗೂ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರೇ ಕಂಟೆಸ್ಟ್ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಹೊಸ ಪಕ್ಷಕ್ಕೆ ಹೊಸ ಜನರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿರುವಂತಹ ಎಲ್ಲ ಈ ಭಾಗದ ಜನರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನಮಸ್ಕಾರ. ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಚರಣ್ ಇವರೇನೆ ಕಸ ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಕಸ ಎಲ್ಲ ಎತ್ತು ಗುಡ್ಡೆ ಮಾಡಿ ಇಟ್ಟಿದ್ದಾರೆ ಮನೆಗಳ ಮುಂದೆ. ಉಡ್ಡೇನು ಎತ್ಕೊಂಡು ಜಾಸ್ತಿ ಇದನ್ನ 2 ದಿನಗಳಲ್ಲಿ ಈ ಕಸವನ್ನ ವಿಲೇವಾರಿ ಮಾಡ್ದಿರ ಇದ್ರೆ ಇದೇ ಕಸವನ್ನು ತುಂಬ್ಕೊಂಡು ಹೋಗಿ ಅವರ ಕಚೇರಿ ಮುಂದೆ ಪುರಸಭೆ ಮುಂದೆ ನಾವು ದಂಪ್ ಮಾಡುವಂತ ಕೆಲಸ KRS ಪಕ್ಷ ಮಾಡುತ್ತೆ ಅಂತ ಈ ಅಧಿಕಾರಿಗಳಿಗೆ